ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಬ್ಬು ನಾರುತ್ತಿರುವ ಚರಂಡಿಗಳು, ನಗರಸಭೆ ವಿರುದ್ಧ ಅಂಬೇಡ್ಕರ್ ನಗರ ನಿವಾಸಿಗಳ ಆಕ್ರೋಶ. 24ರಂದು ಗಂಗಾವತಿ ನಗರದ ಅಂಬೇಡ್ಕರ್ ನಗರದ 26ನೇ ವಾರ್ಡ್ನಲ್ಲಿ ಚರಂಡಿಗಳು ಗಬ್ಬು ನಾರುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗುತ್ತಿಲ್ಲ ಎಂದು ಅಂಬೇಡ್ಕರ್ ನಗರದ ಸ್ಥಳೀಯ ನಿವಾಸಿಗಳು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದಾಗ ಚರಂಡಿಗಳು ತುಂಬಿ ನೀರು ಸರಾಗವಾಗಿ ಹರಿಯದೆ ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರು ಚರಂಡಿ ನೀರಿನಲ್ಲಿ ಓಡಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ಕುಡಿಯುವ ನೀರಿನ ಟ್ಯಾಂಕ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಸಂಪೂರ್ಣವಾಗಿ ಮರೀಚಿಕೆಯಾಗಿದ್ದು ಚರಂಡಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ವಾರ್ಡಿನ ಕೌನ್ಸಿಲರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ವಾರ್ಡ್ನ ಕೌನ್ಸಿಲರ್ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಕೂಡ ಈ ಭಾಗದ ಸ್ವಚ್ಛತೆ ಹಾಗೂ ಚರಂಡಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದು, ಕೂಡಲೇ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ವಾರ್ಡ್ನ ಮೂಲಭೂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ನಗರಸಭೆ ಅಧಿಕಾರಿ ಮತ್ತು ವಾರ್ಡಿನ ಸದಸ್ಯರಿಗೆ ವಾರ್ಡಿನ ನಿವಾಸಿಗಳು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಮೂರನೇ ವಾರ್ಡ್ 26ನೇ ವಾರ್ಡ್ 26ನೇ ವಾರ್ಡ್ ಇದಕ್ಕೆ ಕೌನ್ಸಿಲರ್ ಅದಾರಲ್ಲ ಬೇಜವಾಬ್ದಾರಿ ಆಗ್ಬಿಟ್ಟಿರೋದಕ್ಕೆ ಯಾರು ಕೇರ್ಲೆಸ್ ಮಾಡೋದಲ್ಲ. ಇದು ನಗರಸಭೆ ಫೋನ್ ಮಾಡಿದ್ರೆ ಫೋನ್ ಎತ್ತೇ ಇಲ್ಲ. ನೀವೇ ನೋಡ್ರಿ ಒಳಚಂಡಿ ಹೆಂಗೈತಿ ಇಲ್ಲೆಲ್ಲ ಹೇಳಾರಲ್ಲ ಕೇಳಾರಲ್ಲ. ಇದಕ್ಕೆ ಸಮಸ್ಯೆನೇ ಇಲ್ಲ. ಬರ್ತಾರೆ ಹೋಗ್ತಾರೆ ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಈಗ ಹೆಣ್ಮಕ್ಳು ನೋಡಿದ್ರೆ ಭಯ ಹೋಗ್ತಾರೆ ಬಾಯಿಗೆ ಬಂದಂಗ. ದವಾಖಾನಿಗೆ ಹೋಗ್ಬೇಕಂತೆ 24 ಗಂಟೆ ದವಾಖಾನಿಗೆ ಹೋಗ್ತಾರ ತೋರ್ಸನಾಕ. ಇದಕ್ಕೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಇದಕ್ಕೆ ಹೇಳಿ. ನಗರಸಭೆ ಫೋನ್ ಮಾಡಿದ್ರೆ ಫೋನ್ ಎತ್ತೇ ಇಲ್ಲ. ಕೌನ್ಸಿಲರ್ ಸಾಹೇಬ್ ಫೋನ್ ಮಾಡಿದ್ರೆ ಫೋನ್ ಎತ್ತೇ ಇಲ್ಲ. ಯಾರಿಗೆ ಕೇಳ್ಬೇಕು ಹೇಳ್ರಿ ನಾವು? ಇದು ನೀವ್ ಹೇಳ್ರಿ. ನೀವೇ ನೋಡ್ಬರ್ರಿ ಹೊರಚಂಡಿ ಹೆಂಗಿದೆ ಅಲ್ಲಿ ನೋಡ್ರದ. ನೀವೇ ನೋಡ್ರದ ಎಲ್ಲ. ಒಂದು ಬೆಳಗ್ಗೆ ಫೋನ್ ಮಾಡ್ತೀವಿ, ಫೋನ್ ಯಾರು ಎತ್ತ ಇಲ್ಲ. ಫೋನ್ ಯಾರಿಗೆ ಹೇಳ್ಬೇಕಿದ್ ನಾವ್ ಹೇಳ್ರಿ ನೀವು? ನೀವ್ ಹೇಳ್ರಿ ಯಾರಿಗೆ ಹೇಳ್ಬೇಕಿದ್ದು? ಎಷ್ಟ್ ಸಲ ಕಮೆಂಟ್ ಮಾಡಿದ್ರೆ ಜಗ್ಗಿ ಸಲ ಕಮೆಂಟ್ ಮಾಡಿದ್ರೆ ಯಾರು ಕೇರ್ ತಗೊಂತ ಇಲ್ಲ. ಇದಕ್ಕೆ ಏನ್ ಮಾಡ್ತಾರ? ಅನುದಾನ ಬರ್ತಾ ಇದೆ, ನಗರಸಭೆ ಕೇಳ್ತಾ ಇಲ್ಲ ಬಂದ್. ಇದಕ್ಕೆ ಈ ವಾಡಿಗೆ ಕೇಳ್ತಾ ಇಲ್ಲ ಬಂದು. ಈ ವಾಡಿಗೆ ಕೇಳ್ತಾ ಇಲ್ಲ, ಸಮಸ್ಯೆ ಏನಂತ ಕೇಳ್ತಾ ಇಲ್ಲ ಬಂದು. ನೋಡ್ತಾರ ಹೋಗ್ತಾರ ಯಾರು ಕೇಳ್ತಾರ ಹೇಳ್ರಿ? ಇದಕ್ಕೆ ಹೇಳ್ರಿ ಯಾರು ಜವಾಬ್ದಾರಿ ಹೇಳ್ರಿ? ಇದಕ್ಕೆ ಸಿಸಿ ರೋಡ್ ಮಾಡಿದಾರೆ. ಸಿಸಿ ರೋಡ್ ನೀವ್ ನೋಡಿ ತೆಗ್ಗ ಈ ಒಂದು ಅಪ್ಪ ಮಾಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಹೇಳ್ರಿ ನೀವು? ಇದಕ್ಕೆ ನಗರಸಭೆ ಒಂದ್ ಬೆಳಗಿಂದ ಫೋನ್ ಮಾಡ್ತೀನಿ, ಫೋನ್ ಎತ್ತೇ ಇಲ್ಲ. ನಾಗರಾಜ್ ಫೋನ್ ಎತ್ತೇ ಇಲ್ಲ ಸರ್. ಯಾರು ಫೋನ್ ಎತ್ತೇ ಇಲ್ಲ. ಯಾರಿಗೆ ಮಾಡೋಕ್ ಹೇಳ್ರಿ ನೀವು? ಹೇಳ್ರಿ ಫೋನ್. ನಮ್ ಕೌನ್ಸಿಲರ್ ಸಾಹೇಬ್ರು ಫೋನ್ ಎತ್ತೇ ಇಲ್ಲ. ಯಾರಿಗೆ ಮಾಡೋಕ್ ಹೇಳ್ರಿ ನಾವು? ಕಾಲಿಗೆಲ್ಲ ಗುಳ್ಳೆ ಆಗಿ ನೋಡ್ರಿ ನೀವೇ ನೋಡ್ರಿ ಏನಾಯ್ತು ಇಲ್ಲಿ. ಅದು ಬೇರೆ ಮೊನ್ನೆ ರೋಡ್ ಮಾಡ್ಯಾರ. ಅದು ಬೇಕಾರೆ ಎಲ್ಲಿ ಬೇಕಾರೆ ನೀರ್ ನಿಂತಾವ. ಬೇಕಾರೆ ಬರೀ ಸಾಕಾಗ್ಬಿಟ್ಟು ತೋರಿಸ್ತಾರ ನಿಮಗೆ. ಬರ್ತಾರ ಸರ್? ಒಂದ್ ನಿಮಿಷ ಮಾತಾಡ್ತೀನಿ ಅಲ್ಲಿ. ಬರ್ರಿ ಅಲ್ಲೇ ಬರ್ರಿ. ಅಲ್ಲೇ ತೋರ್ಸ ನೀರ್ ನಿಂತಂತಲ್ಲಿ ಬರ್ರಿ. ಇವತ್ತು ಗಂಗಾವತಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅಂಬೇಡ್ಕರ್ ನಗರ ಇವತ್ತ ನಮಗಿದ
ಈ ರೋಡ್ ಇಲ್ಲ, ಸರಿಯಾದ ರೀತಿಯಿಂದ ನಲ್ಲಿಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಹಿಂಗೆ ಬರ್ತಾರ ಹಿಂಗೆ ಹೋಗ್ತಾರ. ಇಲ್ಲಿ ಬಂದಂತ ಕೌನ್ಸಿಲರ್ಗಳು ಬರ್ತಾರ, ಇಲ್ಲಿ ಜನರು ಓಡ್ತಾ ಅಂತಾರ, ಆರ್ತಾರ, ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಡ್ತಾರ. ನಾವು ಮಲತಾಯಿ ದೇವ್ರನ್ನೇ ಆಗಿಬಿಟ್ಟಿವಿ. ಇಲ್ಲಿ ಯಾರು ನಮಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇವತ್ತು ನಮಗೆ ಯಾರಂತ ಕೇಳಿ ನಮ್ಗೆ ವಿಚಾರ ಮಾಡೋರು ಕೂಡ ಇಲ್ಲ. ಇಲ್ಲಿ ಏನು ನಿಮ್ಮ ಕುಂದುಕೊರತೆಗಳು ಅಂತಾನು ವಿಚಾರ ಮಾಡ್ತಕ್ಕಂಥವ್ರು ಯಾರಿಲ್ಲ. ಇಲ್ಲಿ ಮೇಲಧಿಕಾರಿಗಳಾದ ಕಮಿಷನರ್ ಸಾಹೇಬರು ಮತ್ತೆ ಅವರು ಈ ಕಡೆ ಗಮನ ಕೊಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಒಳ ಚರಂಡಿ ಒಂದ್ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲಿ ಜಾಮ್ ಆಗ್ತಾ ಇದಾವೆ ಒಳ ಚರಂಡಿಗಳು, ಮತ್ತೆ ಅವನು ಸ್ವಚ್ಛತೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಹೇಳಿ ಸಾಕಾತ್ರಿ. ನಮ್ ದೊಡ್ಡಪ್ಪ ಅವರು ನಮ್ಮ ಅಣ್ಣವ್ರು ಎಲ್ಲಾರು ಅರ್ಜಿ ಕೊಟ್ರಿ, ಏನು ಮಾಡಿದ್ರಿ. ಕರ್ಕೊಂಬಂದ್ ಮೀಟಿಂಗ್ ಮಾಡಿದ್ರಿ ಇಲ್ಲಿ ನಗರಸಭೆ ರೀ, ನೋಡಿ ಹೋದ್ರಿ, ಏನು ಮಾಡ್ಲಿಲ್ಲ ರೀ. ಇಲ್ಲಿ ಬಾಳ ವರ್ಷ ಆಯ್ತ್ರಿ. ಮನೆ ಮುಂದೆ ನೀರ್ ಇಡಕ್ ಬರ್ತಾರಿ. ಇಲ್ಲೆಲ್ಲಾ ವರ್ಷ ಐತಿ, 2 ವರ್ಷ ಮೇಲೆ ಐತ್ರಿ. ಎಲ್ಲಾ ನೀರ್ ಇಡಕ್ ಬರ್ತಾರ್ರಿ. ಅಜ್ಜಾರ್ ಎಲ್ಲಾ ಅಡ್ಡಾಡ್ತಾರಿ. 5 ಹೋಗ್ಬಿಟ್ಟೈತಿ, ಎಲ್ಲಾ ಜಾರ್ತೈತಿ, ಕಾಲೆಲ್ಲಾ ಊಟ ಮಾಡಕ್ ಆಗಲ್ಲ ರೀ. ನಮಗೆ ಹೋಗಿ ಆರಾಮಿಲ್ಲ, ತೋರ್ಸ್ಕೊಂಡ್ ಬರ್ತೀವ್ರಿ. ಹೋಗಿ ಅಷ್ಟು ಹೊಲಸ್ ನಿಂದಿರ್ತ್ರಿ ಮನೆ ಮುಂದ. ದಿನ ರೀ, ಒಂದಿನ ತಪ್ಪಲ್ಲ ಅನ್ನಂಗಿಲ್ಲ ರೀ. ಅಷ್ಟ ಹಂಗೆ ಅರೇದೇ ರೀ. 5 ಇಡತಾರ. ರೋಡ್ನು ಮಾಡ್ಯಾರಿ ಆ ಕಡೆ, ಅದನ್ನು ನೀರ್ ಹಂಗೆ ನಿಂದಿರ್ತಾರಿ. ಮನಿ ಮುಂದ ಒಡ್ಡಕ್ಕೆ ಬೇಕ್ರಿ, ಅದನ್ನು ಚೆನ್ನಾಗ ಮಾಡಿಲ್ಲ ರೀ ರೋಡ್. ಅಲ್ಲಿ ನೀರೆಲ್ಲ ನಿಂತಾವ್ ನೋಡ್ಬಾರ್ರಿ ಬೇಕಂದ್ರೆ. वहाँ से तक बस उठ गए, बच्चे मच्छर लड़ते, बच्चे बीमार हो रहे, क्या करा तो करे तो कितने जने ब्लॉक बोले नहीं, फोन भी नहीं करे। हाँ गलीज पानी आता है, गट बारिश आए तो पूरा घर के सामने आता था। हाँ ಓಡಾಡಕ್ಕಿಲ್ಲ ಮಾಡಕ್ಕಿಲ್ಲ, ಹುಡ್ರಿಗೆ ಅಡ್ಡಾಡಕನೇ ಇಲ್ಲ, ಅದ್ರಂಗ ಆಗ್ಬಿಟ್ಟೈತಿ. ಇಲ್ಲಿ ಎಷ್ಟು ಮಂದಿಗೆ ಹೇಳ್ತು, ತೋರ್ಸಿದ್ರು ಯಾರು ಮಾಡವಲ್ರು. ಈಗಾಗ್ಲೇ ಬಾಳ ದಿನ ಆತ್ರಿ, 2 ವರ್ಷ ಮೇಲೆ ಐತ್ರಿ. ಹಿಂಗ ಐತ್ರಿ, 2 ವರ್ಷ ಮೇಲೆ ಆತ್ರಿ. ಆಗ್ಲಿ ಕರ್ಕೊಂಬಂದ್ ತೋರ್ಸಿದ್ರು. ಒಂದ್ಸಲ ಅಲ್ಲಿ ಬಂದಿದ್ರು ಕಸ ಗಾಡಿ ತಲೆ, ಅವ್ರನ್ನು ಕರ್ಕೊಂಬಂದ್ ತೋರ್ಸಿದ್ರು. ಮಾಡಿಸ್ತೀವಿ ಅಂದ್ರ ಅವ್ರು ಹಂಗ ಹೋಗ್ಬಿಟ್ರು ಕಸ ತೆಗಿಸಿ. ಗಟರ್ ನೀರು, ಶೌಚಾಲಯ ನೀರು, ಬಚ್ಚಲ್ ನೀರು ಎಲ್ಲ ಮನೆ ಮುಂದೆ ಹರಿತಾವ್ರಿ ಸರ್. ಕಲಬುರಗಿ ಮನೆ ಮುಂದೆ ಹರಿತಾವ್ರಿ. 5 ಚುಟ್ಟು ಆಗೈತ್ರಿ. 2 ವರ್ಷ ಆಯ್ತು, ಇನ್ನು ಯಾರ ಕೇರ್ ಮಾಡೋಳ್ರಿ. ನಮ್ಮ ವಾರ್ಡಿಂದ 23/6 ಫಸ್ಟ್ 3 ಇತ್ತು, ಈಗ 6 ಆಗೈತೆ. ಅಂಬೇಡ್ಕರ್ ನಗರ ಸ್ವಾಮಿನಾಥ್ ರೀ. ಹ್ಞೂನ್ರಿ, ಅತ್ ಹೇಳಿ ಸಾಕಾಗೈತ್ರಿ. ಈಡೆ ಮಾಡಿ ಕಳ್ಸಿವಿ, ಕರ್ಕೊಂಬಂದ್ ತೋರ್ಸಿವ್ರಿ, ಎಲ್ಲಾ ತೋರ್ಸಿವ್ರಿ. ಅದ್ ಏನ್ ಕೇರ್ ಮಾಡವಲ್ರಿ ಅಪ್ಪ. ಇಲ್ಲ ಕೇಳೋರಲ್ಲಿ ಯಾರಿಲ್ಲ. ಹೆಂಗ್ ಮಾಡ್ಬೇಕು ಸರ್? ನಮ್ ಬಾಳೆ ಹೇಳ್ರಿ ಸರ್. ಊಟ ಗುಳಿ ಆಗ್ಬಿಟ್ಟು ಅದೇ ಬೇರೆ. ಅವ್ನು ಪಾಪ ಸದ್ದುಡ್ಯದನ, ಅವ್ರು ಯಾರು ಕೋಸ್ಕೊಂಡ ಇಲ್ಲ ಪಾಪ ನಿಂತು ಮಾಡ್ಸ, ಅವ್ನು ಸದ್ದು ಮಾಡ್ಸ್ಕೊಂಡ್ರಿ ಸರ್. ಏನ್ ಮಾಡ್ಬೇಕು ಕೇಳ್ರಿ ಸರ್? ಕೋಸ್ಕೊಂಡ ಯಾರು ಬರಲ್ಲ, 4 ಜನ ಇರ್ತಾರ, 2 ಗಂಟೆಗೆ ಬರ್ತಾರ. ಇದಾಗ ಯಾರು ಬರಲ್ಲ, ಕೋಸ್ಕರು ಬರಲ್ಲ, ಯಾರು ಬರಲ್ಲ. पानी कहाँ बोले वहाँ ठहरा, कौन जाना क्यों नहीं, बुढ़े खड्डे बच्चे गिर को उठ रही हूँ। करे साले गटर रोड करे साले कैसा करे, देखो वो जगह से बराबर करे क्या? क्या ऊपर नीचे करे क्या? ऊपर नीचे ऊपर ही छुए सब सामने देखो। हाँ तो पानी क्यों ठहरा कभी? कब 4 दिन हुआ घर को? क्या कहते हैं, महीना हुआ नहीं, क्या नहीं हुई। ये गटरा क्या से जाम हो रहे? वो जाम हो रहे बोले थे यहाँ सभी कचरा यहाँ ये कर लेते। क्या है कि हमारे का उधर नहीं है, ऊपर से तो क्या भी नहीं है। तो पानी सीधा यहाँ को जाता है, यहाँ छेड़ छोड़ता वैसा. ಅಂಬೇಡ್ಕರ್ ನಗರ್ನಲ್ಲಿ ಸೊ ಇದೇನು ರೋಡ್ ಏನು ಮಾಡಿದಾರಲ್ಲ, ಇದೆಲ್ಲ ಟೈಲ್ಸನ್ನೆಲ್ಲ ಹಾಕಿರೋದು, ಪಾರ್ಕಿಂಗ್ ಟೈಲ್ಸನ್ನೆಲ್ಲ. ಸೊ ಅವರಿಗೆ ನಾವು ಹೇಳ್ತಾ ಇದ್ರು ಕೂಡ ಅವರು ಸರಿಯಾಗಿ ಏನು ಮಾಡಿಲ್ಲ. ಇವಾಗ ನಮ್ಮ ಮನೆ ಮುಂದುಗಡೆ ಕೂಡ ಅಲ್ಲಿ ನೀರು ನಿಂದಿರಬಾರ್ದು ಅಂತಂದೇಳಿ ಹೇಳಿದ್ವಿ, ಬಟ್ ಆದರೂ ಕೂಡ ಏನು ಮಾಡಲಿಲ್ಲ ನೀಟಾಗಿ. ಇವಾಗ ಅಲ್ಲಿ ಕೂಡ ನೀರು ನಿಂತಿದ್ದೋ, ಇಲ್ಲಿ ಕೂಡ ನೀರು ನಿಂತಿದ್ದೋ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸೊ ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಲೆವೆಲಲ್ಲೇ ಮಾಡಿರಿ ಅಂತಂದ್ರೆ ಪ್ರತಿಯೊಬ್ಬರು ಓಣೆಯವರು ಎಲ್ಲರೂ ನಿಂತ್ಕೊಂಡು ಮಾತಾಡಿ ಹೇಳಿದ್ವಿ. ಬಟ್ ಆದರೂ ಕೂಡ ಅವ್ರ ಕೆಲಸ ನನಗೆ ಮಾಡಿಟ್ಟು ಹೋಗಿದ್ದಾರೆ. ನಿಮಗೆಲ್ಲ ರಿಸಲ್ಟ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಈ ರೀತಿ ಒಡ್ಡಾಕೊಂಡು ನಿಂದಿರೋದು, ಈ ರೀತಿ ಎಲ್ಲ ಮನೆ ಮುಂದಕ್ಕೆಲ್ಲ ಸುಮ್ಮನೆ ಅದು ಗಲೀಜ್ ಥರ ಕಾಣಿಸುತ್ತೆ. ಇದೆಲ್ಲ ನೀಟಲ್ಲಿ ಇತ್ತಂದರೆ ಇಲ್ಲ ನಮಗೆ ನೋಡೋಕೆ ಕೂಡ ಚೆನ್ನಾಗಿರ್ತಿತ್ತು. ಇದೊಂದು ರೀತಿ ಕೆಲಸ ಅದು ಮಾಡಿದ್ದೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿರೋ ರೀತಿ ಇದೊಂದು ಕಾಣಿಸ್ತಾ ಇದೆ ಅಷ್ಟೇ. ಇದು ಅಂದರೆ ಅವರು ವರ್ಕರ್ಸಿಗೂ ನಾವು ಹೇಳಿದ್ವಿ ಏನಂತ ಹೇಳಿದ್ವಿ, ನೀರು ಎಲ್ಲ ಲೆವೆಲ್ನಲ್ಲಿ ಇದು ಮಾಡಿ ಎಲ್ಲ ಕರೆಕ್ಟಾಗಿ ಫ್ಲೋ ಆಗೋ ರೀತಿ ಮಾಡಿರಿ ಅಂತಂದೇಳಿ ಎಲ್ಲರೂ ನಿಂತ್ಕೊಂಡು ಅವ್ರಿಗೆ ಮಾತಾಡಿದ್ವಿ, ಪ್ರತಿಯೊಂದು ಹೇಳಿದ್ವಿ. ಸರಿ ಅಂತಂದೇಳಿ ಅಂದರು, ಎಲ್ಲ ಇದು ಮಾಡಿದ್ರೆ ಅವ್ರ ಕೆಲಸ ಇದೇ ರೀತಿಯೇ ಮಾಡಿಬಿಟ್ಟು ಹೋಗಿದ್ದಾರೆ. ಮತ್ತು ಇನ್ನೇನು ಇಲ್ಲಿ ಅಷ್ಟು ನೀಟಾಗಂತೂ ಆಗಿಲ್ಲ, ನೋಡ್ತಾ ಇರೋದು ಈ ರೀತಿ ಇದೆ ಇದೆಲ್ಲದು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್.
ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.